ಅಂದುಕೊಂಡಿದ್ದ ಬರೋಬ್ಬರಿ 20, ಸಿಕ್ಕಿದ್ದು ಜಸ್ಟ್ 9. ರಾಜ್ಯ ಕಾಂಗ್ರೆಸ್ಗೆ ಮೈಲೇಜ್ ಕೊಡಲಿಲ್ವಾ ಗ್ಯಾರಂಟಿ ಸ್ಕೀಮು? ಗ್ಯಾರಂಟಿಯನ್ನು ವಿರೋಧ ಮಾಡ್ತಾ ಇದ್ದಾರಾ ಶಾಸಕರು? ಕೈಗೆ ಟೆನ್ಷನ್ ಶುರು. ಇದೇ ಹೊತ್ತಿನ ವಿಶೇಷ ಗ್ಯಾರಂಟಿ ಕೈ. ನಾನು ನಾಗೇಂದ್ರ ಬಾಬು. ಲೋಕಮಹಾಸಮರ ಮುಗಿದಿದ್ದು ಆಯಿತು, ಸಮೀಕ್ಷೆಗಳೇ ಸುಸ್ತಾಗಿದ್ದು ಆಯಿತು. ಈಗೇನಿದ್ರು ಯಾರ ಕತೆ ಮುಂದೆ ಏನು ಅನ್ನೋದು. ಆದರೆ ರಾಜ್ಯದಲ್ಲಿ ಮಾತ್ರ ಅದೊಂದು ಸಂಗತಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದೇ ರಾಜ್ಯ ಕೈ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ವಾರಂಟಿ ಇನ್ನೆಷ್ಟು ದಿನ ಅನ್ನೋದು. ಅಸಲಿಗೆ ಈ ರೀತಿಯ ಒಂದು ಚರ್ಚೆ ಶುರುವಾಗಿದ್ದು ಯಾಕೆ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗೆಲ್ಲಲಿಲ್ವಾ? ಯಾರು ಸೋಲಲಿಲ್ವಾ? ರಾಜ್ಯದಲ್ಲಿ ಲೋಕಸಮರದ ಲೆಕ್ಕಾಚಾರ ಸದ್ಯ ಇದೇನಾ? ಜೂನ್ 4 ಕಳೆದೊಂದೂವರೆ ತಿಂಗಳಲ್ಲಿ ಇದೇ ತಾರೀಕು ಎದುರು ನೋಡೋಕೆ ದೇಶದ ಬಹುತೇಕ ಎಲ್ಲಾ ಪಕ್ಷಗಳು ಚಾತಕ ಪಕ್ಷಿಯಂತೆ ಕಾಯ್ತಿದ್ವು. ಅದರಂತೆ ಜೂನ್ 4 ಮಂಗಳವಾರ ಮಧ್ಯಾಹ್ನದ ಹೊತ್ತಿಗೆ ಮತದಾರನ ಮನದಾಳ ಏನು ಅನ್ನೋದು ಬಹುತೇಕ ಕ್ಲಿಯರ್ ಆಗಿ ಹೋಗಿತ್ತು. ಅಲ್ಲದೆ ದೇಶದಲ್ಲಿ ಯಾವೆಲ್ಲ ಚುನಾವಣಾ ತಂತ್ರಗಾರಿಕೆಗಳು ಅದೆಷ್ಟು ಕೆಲಸ ಮಾಡಿದ್ವು ಎಂಬುದರ ಒಂದು ಕಂಪ್ಲೀಟ್ ರಿಪೋರ್ಟ್ ಕೂಡ ಎಲ್ಲರೆದುರು ಅನಾವರಣಗೊಂಡಿತ್ತು. ಇನ್ನು ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಬರೋಬ್ಬರಿ 28 ಲೋಕಕ್ಷೇತ್ರಗಳ ಪೈಕಿ ಬಿಜೆಪಿ 17, ಮಿತ್ರ ಜೆಡಿಎಸ್ 2 ಸ್ಥಾನಗಳಲ್ಲಿ ಗೆದ್ರೆ ಅತ್ತ ಆಡಳಿತಾರೂಢ ಕೈಗೆ ಕೊಂಚ ಪೆಟ್ಟಾಗಿತ್ತು. ಈ ಬಾರಿ ಶತಾಯಗತಾಯ 2 ಡಿಜಿಟ್ ಕ್ರಾಸ್ ಮಾಡ್ತೇವೆ ನೋಡ್ತಿರಿ ಎಂದಿದ್ದ ಕೈ ನಾಯಕರು ಒಂದು ಹಂತಕ್ಕೆ ಭ್ರಮನರಿಸನಗೊಂಡಿದ್ರು. ಬರೋಬ್ಬರಿ 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ಲೋ ಟಾರ್ಗೆಟ್ ಹೊಂದಿದ್ದ ನಾಯಕರು ಫೈನಲಿ ಕಂಡುಕೊಂಡಿದ್ದು ಜಸ್ಟ್ 9 ಕ್ಷೇತ್ರಗಳನ್ನ. ಇನ್ನು ಈ ಎಲ್ಲಾ ಲೆಕ್ಕಾಚಾರಗಳನ್ನ ನೋಡಿದ್ರೆ ಈ ಬಾರಿ ಕಳೆದ ಬಾರಿಗಿಂತ ಬಿಜೆಪಿ ಒಂದಷ್ಟು ಹಿನ್ನಡೆ ಅನುಭವಿಸಿದೆ. ಅಲ್ಲದೆ ಜೆಡಿಎಸ್ 1 ಕ್ಷೇತ್ರ ಹೆಚ್ಚಿಸಿಕೊಂಡು ಉತ್ತಮ ಸ್ಕೋರ್ ಮಾಡಿದೆ. ಅಲ್ಲದೆ ಕಳೆದ ಬಾರಿ 1 ಕ್ಷೇತ್ರಕ್ಕೆ ಸುಸ್ತಾಗಿದ್ದ ಕೈಪಡೆ ಈಗ 9ಕ್ಕೆ ನಂಬರ್ ಹೆಚ್ಚಿಸಿಕೊಂಡು ಏದುಸಿರು ಬಿಡುತ್ತಲೇ ಓಟ ಅಂತ್ಯಗೊಳಿಸಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಡೆ ಕಳೆದ ಬಾರಿಗಿಂತ ಉತ್ತಮ ಸಾಧನೆ ಮಾಡಿದೆ ಎಂದೇ ಹಲವರು ಭಾವಿಸುತ್ತಿದ್ದಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯದಲ್ಲಿ 2019ರಲ್ಲಿ ಬಿಜೆಪಿ ಏಕಾಂಗಿಯಾಗಿ, ಅದೂ ಕೂಡ ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಎದುರು ಗಳಿಸಿದ 25 ಕ್ಷೇತ್ರಗಳ ಸಾಧನೆ ಈ ಬಾರಿ ಮಂಕಾಯ್ತಾ ಅನ್ನೋದು. ಆದ್ರೆ ಈ ನಡುವೆ ಇನ್ನೂ ಒಂದು ಸಂಗತಿ ಮುನ್ನೆಲೆಗೆ ಬರ್ತಿದೆ. ಅದೆಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ನ ಗ್ಯಾರಂಟಿ ಅಲೆ ಹಿಂದಿಕ್ಕಿದ ಸಮಾಧಾನ. ದೇಶದಲ್ಲಿ ಎನ್ಡಿಎಗೆ ಹಿನ್ನಡೆಯಾಗಿದ್ರು ರಾಜ್ಯದಲ್ಲಿ ಬಿಜೆಪಿ 17 ಸ್ಥಾನ ಗೆದ್ದಿರೋದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ದೊಡ್ಡ ಸಮಾಧಾನ. ಈ ದೃಷ್ಟಿಯಿಂದ ನೋಡಿದಾಗ ರಾಜ್ಯದಲ್ಲಿ 3 ಪಕ್ಷಗಳಿಗೆ ಈ ಚುನಾವಣೆ ಫಲಿತಾಂಶ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇದರ ಹೊರತಾಗಿ ಲೋಕಸಭೆ ಚುನಾವಣೆ ಫಲಿತಾಂಶದ ಕುರಿತಾದ ವಿಶ್ಲೇಷಣೆ ಮಾಡಿದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿರೋದು ದಿಟ. ಅಲ್ಲದೆ ಕಾಂಗ್ರೆಸ್ ಕುರಿತಾಗಿ ಅದೊಂದು ವಿಚಾರವೂ ಮತ್ತೆ ಸದ್ದು ಮಾಡಲಾರಂಭಿಸಿದೆ. ರಾಜ್ಯದಲ್ಲಿ ಕೈ ಹಿಡಿಯಲಿಲ್ವಾ ಸಾಲು ಸಾಲು ಗ್ಯಾರಂಟಿ? ಜಸ್ಟ್ 1 ಅಂಕಿಗಷ್ಟೇ ಸೀಮಿತಗೊಳಿಸಿದ್ರ ಫಲಾನುಭವಿಗಳು ಗ್ಯಾರಂಟಿ. ಇದೊಂದು ಪದ ಪ್ರಯೋಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿಸಿದ್ದ ಸಂಚಲನ ಎಂಥದ್ದು ಅಂತ ಬಿಡಿಸಿ ಹೇಳೋ ಅಗತ್ಯ ಖಂಡಿತವಾಗಿಯೂ ಇಲ್ಲ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳು ಒಂದಾದರ ಮೇಲೊಂದರಂತೆ ವಿಧಾನಸಭಾ ಸಮರದಲ್ಲಿ ಎದುರಾಳಿ ಕಮಲ ಪಡೆಯನ್ನ ಘಾಸಿಗೊಳಿಸಿಬಿಟ್ಟಿತ್ತು. ಪರಿಣಾಮ ಕಾಂಗ್ರೆಸ್ ಪಡೆದಿದ್ದು ಭರ್ಜರಿ ಬಹುಮತ, ವಿಧಾನಸೌಧದಲ್ಲಿ ಅಧಿಕಾರ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಘೋಷಿಸಿದ ಗ್ಯಾರಂಟಿ ಸ್ಕೀಮ್ಗಳೇ ತಮ್ಮ ಹೀನಾಯ ಸೋಲಿಗೆ ಕಾರಣ ಅಂತ ಖುದ್ದು ಬಿಜೆಪಿ ನಾಯಕರೇ ಒಪ್ಕೊಂಡಿದ್ರು. ಕೊನೆ ಕ್ಷಣದಲ್ಲಿ ಕೈ ಹೂಡಿದ ತಂತ್ರ ಬಿಜೆಪಿ ಲೆಕ್ಕಾಚಾರವನ್ನೇ ನುಂಗಿ ಹಾಕಿತ್ತು. ಅಲ್ಲದೆ ಸಿದ್ದು ಅಂಡ್ ಡಿಕೆಶಿ ಈ ಬಾರಿ ಗ್ಯಾರಂಟಿಯಿಂದಲೇ ನಮಗೆ ಭರ್ಜರಿ ಬಹುಮತ ಎಂದು ಘೋಷಿಸುತ್ತಲೇ ಅದನ್ನೇ ಮಾಡಿ ತೋರಿಸಿತ್ತು. ಹೀಗೆ ಗ್ಯಾರಂಟಿ ಸ್ಕೀಮ್ಗಳ ಮೂಲಕವೇ ರಾಜ್ಯದಲ್ಲಿ ಮ್ಯಾಜಿಕ್ ಮಾಡಿ ಕೇಸರಿ ಪಡೆಯನ್ನ ಮಂಕಾಗಿಸಿತ್ತು ಕಾಂಗ್ರೆಸ್.
ಅಲ್ಲದೆ ಇದು ರಾಜ್ಯದಲ್ಲಿ ಪ್ರಬಲವಾಗಿ ಬೀಸಿದ ಮೋದಿ ಅಲೆಯನ್ನು ನುಂಗಿ ಹಾಕಿದ್ದು ನಿಜಕ್ಕೂ ಅನಿರೀಕ್ಷಿತವೇ ಸರಿ. ಇನ್ನು ಈ ಎಲ್ಲಾ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ ಇದನ್ನೇ ರಾಷ್ಟ್ರ ಮಟ್ಟದಲ್ಲೂ ವಿಸ್ತರಿಸೋ ಯೋಜನೆಯಲ್ಲಿತ್ತು. ಇದೇ ರೀತಿಯ ಸ್ಕೀಮ್ಗಳನ್ನ ರಾಷ್ಟ್ರ ಮಟ್ಟದ ಪ್ರಣಾಳಿಕೆಯಲ್ಲೂ ಕೈ ಸೇರಿಸಿತು. ಇನ್ನು ಇದೆಲ್ಲದರ ಜೊತೆಗೆ ಕಳೆದ ಡಿಸೆಂಬರ್ನಲ್ಲಿ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕೂಡ ಗ್ಯಾರಂಟಿಯನ್ನೇ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗಿಸಿತ್ತು. ಅಲ್ಲದೆ ಅಲ್ಲೂ ಥೇಟ್ ಕರ್ನಾಟಕದ ಫಲಿತಾಂಶವನ್ನೇ ಕೈಪಡೆ ಪಡೆದುಕೊಂಡಿತ್ತು. ಅಲ್ಲಿಗೆ ಗ್ಯಾರಂಟಿ ಅಂದ್ರೆ ಅದು ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಅನ್ನೋ ಸನ್ನಿವೇಶವು ಸೃಷ್ಟಿಯಾದಂತಾಯಿತು. ಆದ್ರೆ ಈ ತಂತ್ರಗಾರಿಕೆ ಉತ್ತರದ ಚುನಾವಣೆಗಳಲ್ಲಿ ಅಷ್ಟಾಗಿ ಕೆಲಸ ಮಾಡಿರಲಿಲ್ಲ. ಆದ್ರೆ ಇದೆಲ್ಲವನ್ನ ಮೀರಿ ಈ ಬಾರಿ ಕರ್ನಾಟಕದಲ್ಲಿ ಕೈಪಡೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಗ್ಯಾರಂಟಿ ಸ್ಕೀಮ್ಗಳನ್ನೇ ನೆಚ್ಕೊಂಡಿತ್ತು. ಅದೇ ವಿಶ್ವಾಸದಲ್ಲಿ ಈ ಬಾರಿ ನಮ್ಮ ಜನಪರ ಗ್ಯಾರಂಟಿಗಳೇ ಕೈ ಹಿಡಿದು 2 ಅಂಕಿ ದಾಟಿಸಿ ಬಿಡುತ್ತವೆ ಅನ್ನೋ ಮಾತುಗಳು ಕೈ ನಾಯಕರ ಬಾಯಲ್ಲೂ ಹೊರಬಿದ್ದಿತ್ತು. ಆದ್ರೆ ಆಗಿದ್ದು ಮಾತ್ರ ಭಾರಿ ಭ್ರಮನಿರಸನ. ಗ್ಯಾರಂಟಿಯಿಂದಲೇ ಹಿನ್ನಡೆ ಎಂದ್ರ ಕೈ ಶಾಸಕರು. ಫ್ರೀ ಸ್ಕೀಮ್ ಮುಂದುವರೆಸೋಕೆ ವಿರೋಧ ಸೃಷ್ಟಿ. ಮಹಿಳಾ ಮತದಾರರೇ ಕೈ ಹಿಡಿಯದ ಕಳವಳ. ವರ್ಕೌಟ್ ಆಗದ ಭಾಗ್ಯಲಕ್ಷ್ಮಿ ಶಕ್ತಿ ಯೋಜನೆಗಳು. ಈ ಬಾರಿ ಕಾಂಗ್ರೆಸ್ ವಿಧಾನಸಭಾ ಸಮರದಲ್ಲಿ ಬಂದಿದ್ದ ಫಲಿತಾಂಶವನ್ನೇ ತಮ್ಮ 5 ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಲೋಕಸಮರದಲ್ಲೂ ಪಡೆಯೋಕೆ ಕಸರತ್ತು ಮಾಡಿತ್ತು. ಆದ್ರೆ ಇದೀಗ ಬಂದಿರೋ ಫಲಿತಾಂಶದಿಂದ ಕೊಂಚ ತಿಕ್ಕಾಟಕ್ಕೂ ಕಾರಣವಾಗಿದೆ. ಹೌದು, ಗ್ಯಾರಂಟಿ ವಿಚಾರದಲ್ಲಿ ರಾಜ್ಯ ಕೈಪಡೆಯಲ್ಲಿ ಆಂತರಿಕ ಸ್ಫೋಟ ಸಂಭವಿಸಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅದೇ ಕಾರಣಕ್ಕೆ ಈಗ ಕೈ ಶಾಸಕರು ತಮ್ಮದೇ ಪಕ್ಷದ ಗ್ಯಾರಂಟಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇಲ್ಲಿ ಕೈ ಶಾಸಕರು ಗ್ಯಾರಂಟಿ ವಿಚಾರವಾಗಿ ಮುಂದಿಡ್ತಿರೋ ವಾದವೇನು ಅನ್ನೋದನ್ನ ಹೇಳ್ತೀವಿ. ಶಾಸಕರ ಪ್ರಕಾರ ಗ್ಯಾರಂಟಿಗಾಗಿ ಅಭಿವೃದ್ಧಿ ಹತೋಟಿಯಲ್ಲಿಡಲಾಗಿದೆ. ಶಾಸಕರ ಅನುದಾನಕ್ಕೆ ಕತ್ತರಿ ಹಾಕಲಿದೆ. ರಾಜ್ಯದ ಎಲ್ಲ ಆರ್ಥಿಕ ಸಂಪನ್ಮೂಲಗಳನ್ನ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ವ್ಯಯಿಸುತ್ತಿದೆ. ಇಷ್ಟಾಗಿಯೂ ಕೂಡ ಚುನಾವಣೆಯಲ್ಲಿ ನಿರೀಕ್ಷಿತ ಸಾಧನೆ ಆಗಿಲ್ಲ. ಇದರರ್ಥ ಸ್ಕೀಮ್ಗಳು ಜನರ ಮನಸ್ಸು ಗೆದ್ದಿಲ್ಲ ಅಂತ ಶಾಸಕರು ದೂರಿದ್ದಾರೆ. ಇನ್ನು ಈ ಬಾರಿ ರಾಜ್ಯದ ಕೋಟ್ಯಾನುಕೋಟಿ ಮಹಿಳಾ ಮತದಾರರೇ ರಾಜ್ಯ ಕೈಪಡೆಯ ಮೇನ್ ಟಾರ್ಗೆಟ್ ಆಗಿತ್ತು. ಅದಕ್ಕೆ ಕಾರಣವೂ ಇತ್ತು. ಅದೇನಂದ್ರೆ ಭಾಗ್ಯಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗಳು ರಾಜ್ಯದಲ್ಲಿ ಹೆಚ್ಚಿನ ಮಹಿಳೆಯರ ಮನಸ್ಸು ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ವು. ಇದೇ ಸಂಗತಿ ಕಾಂಗ್ರೆಸ್ ಪಡೆಗೆ ಹೊಸ ಹುರುಪು ತಂದಿಟ್ಟಿದ್ದು. ಅದರಂತೆ ಭಾಗ್ಯಲಕ್ಷ್ಮಿ ಶಕ್ತಿ ಯೋಜನೆ ಕಾರಣಕ್ಕೆ ಮಹಿಳೆಯರು ನೆರವಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಮಹಿಳೆಯರು ಸಹ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಅನ್ನೋ ಭಾವನೆ ಕಾಂಗ್ರೆಸ್ ಪಕ್ಷದಲ್ಲಿ ಬಲವಾಗಿ ಮೂಡಿದೆ. ಇದಕ್ಕೆ ನಿರೀಕ್ಷಿಸಿದಷ್ಟು ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಾಗದೇ ಇರೋದು ಮಾತ್ರ ಕಾರಣವಲ್ಲ. ಬೆಂಗಳೂರು ದಕ್ಷಿಣ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ತುಮಕೂರು, ಮೈಸೂರು, ಚಿಕ್ಕಬಳ್ಳಾಪುರದಂತಹ ಕ್ಷೇತ್ರಗಳಲ್ಲಿ ಲಕ್ಷಕ್ಕೂ ಮೀರಿದ ಅಂತರದಲ್ಲಿ ಕಾಂಗ್ರೆಸ್ ಸೋಲುಂಡಿರುವುದನ್ನ ಕಾಂಗ್ರೆಸ್ ನಾಯಕರಿಗೆ ನಂಬಲಾಗ್ತಿಲ್ಲ. ಕನಿಷ್ಠ 14 ಕ್ಷೇತ್ರಗಳಲ್ಲಿ ಗೆಲುವು ನಿರೀಕ್ಷಿಸಿದ್ದ ಹಾಗೂ ಗ್ಯಾರಂಟಿ ಯೋಜನೆಗಳನ್ನ ಜನ ಮೆಚ್ಚಿದ್ರೆ ಈ ಸಂಖ್ಯೆ 20 ಮುಟ್ಟಬಹುದು ಎಂದು ಭಾವಿಸಿದ್ದ ಕಾಂಗ್ರೆಸ್ಸಿಗರಿಗೆ 9 ಕ್ಷೇತ್ರಗಳಲ್ಲಿ ಗೆದ್ದಿರೋದು ಸಮಾಧಾನ ತಂದಿಲ್ಲ. ಅದರಲ್ಲೂ ಮಹಿಳೆಯರಿಗೆ ನೇರವಾಗಿ ಮುಟ್ಟುವಂತಹ ಭಾಗ್ಯಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗಳಿಂದಾಗಿ ಈ ಚುನಾವಣೆಯಲ್ಲಿ ಪುರುಷರಲ್ಲದಿದ್ರೂ ಮಹಿಳೆಯರು ಪಕ್ಷದ ಪರ ನಿಲ್ತಾರೆ ಅಂತ ಬಲವಾಗಿ ಕಾಂಗ್ರೆಸ್ ನಂಬಿತ್ತು. ಆದ್ರೆ ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು ಎಂಬಂತಾಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ದೊಡ್ಡ ಸಂಖ್ಯೆಯ ಗೆಲುವು ದೊರೆಯದಿದ್ರೂ ಬಹುತೇಕ ಕ್ಷೇತ್ರಗಳಲ್ಲಿ ನೇರ ಫೈಟ್ ಇರುತ್ತೆ. ಯಾರೇ ಗೆದ್ರೂ 10 ರಿಂದ 20 ಸಾವಿರ ಅಂತರದಲ್ಲಿ ಮಾತ್ರ ಅಂತ ಭಾವಿಸಿದ್ದ ಕ್ಷೇತ್ರಗಳಲ್ಲೂ ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಾಗಿದೆ. ಉತ್ತರ ಕನ್ನಡ ಹಾಗೂ ಮಂಡ್ಯದಂತಹ ಕ್ಷೇತ್ರಗಳಲ್ಲಿ ಸುಮಾರು 3 ಲಕ್ಷದಷ್ಟು ಮತಗಳ ಅಂತರದಿಂದ ಸೋಲುಂಟಾಗಿದೆ.
ಈ ಕುರಿತು ಖುದ್ದು ಗ್ಯಾರಂಟಿ ಕೈಕೊಟ್ಟಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಡಿಕೆಶಿ ಭೇಟಿ ಬಳಿಕ ಮಾತನಾಡಿದ ಅವರು, ಮಂಡ್ಯ ಸೋಲು ನಾವು ನಿರೀಕ್ಷಿಸಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಲಾಗಿದೆ. ಜನರ ತೀರ್ಪಿಗೆ ನಾವು ತಲೆಬಾಗಬೇಕಿದೆ. ಯಾಕೆ ಸೋಲಿಸಿದ್ರೂ ವಿಮರ್ಶಿಸಬೇಕಿದೆ. ಆದ್ರೆ ಜನರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಮತ ಹಾಕಿದ್ರು, ಸಮುದಾಯ ನೋಡಿ ಜನ ಓಟ್ ಹಾಕಿದ್ರು, ಯಾವ್ಯಾವ ಕಾರಣಕ್ಕೆ ಓಟ್ ಹಾಕಿದ್ರು ಗೊತ್ತಿಲ್ಲ ಅಂತ. ಇದರಿಂದ ಗ್ಯಾರಂಟಿ ಪರ ಜನ ನಿಂತಿಲ್ಲ ಅನಿಸುತ್ತೆ. ಜೆಡಿಎಸ್ ಬಿಜೆಪಿಗೆ ಗ್ಯಾರಂಟಿ ಬೇಕಿರಲಿಲ್ಲ. ಟೋಟಲಿ ಗ್ಯಾರಂಟಿಗಳಿಗೆ ಹಿನ್ನಡೆಯಾಗಿದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಎನ್ನಲಾಗ್ತಿದೆ. ಅತ್ತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೂಡ ಗ್ಯಾರಂಟಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ಲ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಗೆಲ್ಲಿಸುವಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಸೋಲಿಗೆ ಅನೇಕ ಕಾರಣಗಳಿವೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ಲ ಎಂಬ ಮನವರಿಕೆಯಾಗಿದೆ. ನಿಮ್ಮ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇದನ್ನ ಮುಂದುವರೆಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುವಷ್ಟು ದೊಡ್ಡವನು ನಾನಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಇಡೀ ರಾಜ್ಯಕ್ಕೆ ತಲುಪುವಂತಹ ಯೋಜನೆಗಳನ್ನ ನೀಡಿದ್ರೂ ಕೇವಲ ಹೈದರಾಬಾದ್, ಕರ್ನಾಟಕ ಮಾತ್ರ ಕಾಂಗ್ರೆಸ್ ಕೈ ಹಿಡಿದಿದೆ. ಶಾಸಕರ ಅನುದಾನಕ್ಕೆ ಕತ್ತರಿ ಹಾಕಿ ಅಭಿವೃದ್ಧಿ ಯೋಜನೆಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಅನಗತ್ಯ ವೆಚ್ಚ ಮಾಡದೆ ಸರ್ಕಾರದ ಎಲ್ಲ ಆರ್ಥಿಕ ಸಂಪನ್ಮೂಲವನ್ನ ಗ್ಯಾರಂಟಿ ಯೋಜನೆಗಳ ಜಾರಿಗೆ ವ್ಯಯಿಸಲಾಗಿದೆ. ಅಧಿಕಾರಕ್ಕೆ ಬಂದ ಕೇವಲ 1 ವರ್ಷದಲ್ಲಿ ವಿಶ್ವದಲ್ಲಿ ಇನ್ನೆಲ್ಲೂ ಇಲ್ಲದಂತ ಯೋಜನೆಗಳನ್ನ ಜಾರಿ ಮಾಡಿ ದಾಖಲೆ ನಿರ್ಮಾಣ ಮಾಡಲಾಗಿದೆ. ಇಷ್ಟಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಸಾಧನೆ ಸಾಧ್ಯವಾಗಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಜನರ ಮನಸ್ಸು ಗೆದ್ದಿಲ್ಲ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಜಾರಿ ಮಾಡಲಾಗಿರುವ ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆಯನ್ನ ನಡೆಸಬೇಕು ಅಂತ ಶಾಸಕರು ಆಗ್ರಹ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಇಲ್ಲಿ ಇನ್ನೂ ಒಂದು ಅಂಶ ಗಮನಿಸಲೇಬೇಕು. ಅದೇ ತೆಲಂಗಾಣದಲ್ಲೂ ಇದೇ ಕಥೆಯಾಗಿರೋದು. ಹೌದು, ಒಟ್ಟು 27 ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರೋ ತೆಲಂಗಾಣದಲ್ಲಿ ಕೂಡ ಬಿಜೆಪಿ ಈ ಬಾರಿ ಭರ್ಜರಿ ಬೆಳೆ ತೆಗೆದಿದೆ. 17 ಕ್ಷೇತ್ರಗಳ ಪೈಕಿ 8ರಲ್ಲಿ ಕೇಸರಿ ಪಡೆ ಗೆದ್ದು ಬೀಗಿದೆ. ಸಿಎಂ ರೇವಂತ್ ರೆಡ್ಡಿ ನೇತೃತ್ವದ ಕೈಪಡೆ ಅಷ್ಟೇ ಕ್ಷೇತ್ರಗಳಲ್ಲಿ ಗೆದ್ದು ಸುಮ್ಮನಾಗಿದೆ. ಅಲ್ಲಿಗೆ ಕರ್ನಾಟಕದಂತೆ ತೆಲಂಗಾಣದಲ್ಲಿ ಕೂಡ ಗ್ಯಾರಂಟಿಗಳು ಕೈಗೆ ಮೈಲೇಜ್ ನೀಡಿಲ್ಲ ಅನ್ನೋದು ಇದರಿಂದಲೇ ಸಾಬೀತು. ಹೀಗೆ ಗ್ಯಾರಂಟಿ ಸ್ಕೀಮ್ಗಳು ನಮಗೆ ಹೊರೆಯಾಗ್ತಿವೆ. ಇದರಿಂದ ಅಂದುಕೊಂಡಿದ್ದನ್ನ ಚುನಾವಣೆಯಲ್ಲಿ ಸಾಧಿಸೋಕೆ ಆಗ್ತಿಲ್ಲ. ಇದ್ದು ಬದ್ದ ಅನುದಾನವನ್ನೆಲ್ಲ ಗ್ಯಾರಂಟಿಗಾಗಿ ಸುರಿದದ್ದೇ ದೊಡ್ಡ ಪ್ರಮಾದ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕೋ ಕುರಿತು ಮರುಪರಿಶೀಲಿಸಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಕೈಕಮಾಂಡ್ಗೆ ದುಂಬಾಲು ಬಿದ್ದಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಕಾರಣಗಳನ್ನು ನೀಡಿ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಹಾಕುವ ಕುರಿತು ಯೋಚಿಸಿ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಭಾಗ್ಯರಾಮಯ್ಯ ಅಂತ ಕರೆಸಿಕೊಳ್ಳುವ ಸಿಎಂ ಸಿದ್ದರಾಮಯ್ಯ ಹೇಳೋದೇನು? ಗ್ಯಾರಂಟಿ ಸ್ಕೀಮ್ ನಿಲ್ಲಿಸೋ ಕುರಿತು ಸಿದ್ದು ಸ್ಪಷ್ಟನೆ ಏನು? ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳು ನಮಗೆ ಲೋಕಸಭಾ ಸಮರದಲ್ಲಿ ಭರ್ಜರಿ ಮೈಲೇಜ್ ಏನು ಕೊಟ್ಟಿಲ್ಲ, ಹಾಗಾಗಿ ಅದಕ್ಕೆ ಕೋಕು ಕೊಡೋದೆ ಅನ್ನುವ ಅರ್ಥದಲ್ಲಿ ಒತ್ತಡವನ್ನು ಹಾಕಿದ್ದಾರಂತೆ. ಆದರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ನೋವೇ ಚಾನ್ಸೇ ಇಲ್ಲ ಅಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಬ್ರೇಕ್ ಬೀಳಲ್ಲ ಅಂದಿದ್ದಾರಂತೆ. ಗ್ಯಾರಂಟಿಗೆ ಕೋಕ್ ಕೊಡೋಕೆ ಕೈ ಶಾಸಕರ ಒತ್ತಡ, ಅದು ಸಾಧ್ಯವೇ ಇಲ್ಲ ಎಂದ್ರಂತೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಲೋಕಸಮರದಲ್ಲಿ ಕೈ ಹಿಡಿದೇ ಹಿಡಿಯುತ್ತಾರೆ. ಅಂದುಕೊಂಡಿದ್ದನ್ನ ಈ ಬಾರಿಯೂ ಸಾಧಿಸಿಯೇ ಸಿದ್ಧ ಎಂಬ ಕಾಂಗ್ರೆಸ್ ನಂಬಿಕೆಗೆ ಕೊಂಚ ಪೆಟ್ಟಾಗಿದೆ ನಿಜ. ಆದ್ರೆ ಹಾಗಂತ ಗ್ಯಾರಂಟಿ ಕೈಪರ ಕೆಲಸನೇ ಮಾಡಿಲ್ವಾ? ಈ ಬಗ್ಗೆ ಇಲ್ಲ. ಗ್ಯಾರಂಟಿಗಳು ಒಂದು ಹಂತಕ್ಕೆ ಕೈ ಹಿಡಿದ ಕಾರಣಕ್ಕೇನೆ ಕಾಂಗ್ರೆಸ್ ಕಳೆದ ಬಾರಿ ಜಸ್ಟ್ 1 ಸ್ಥಾನದಲ್ಲಿ ಗೆದ್ದಿತ್ತು. ಈ ಬಾರಿ 9 ಸ್ಥಾನಕ್ಕೇರಿದೆ ಎಂಬ ವಾದವಿದೆ.
ಆದ್ರೆ ಇದೇನೇ ಇದ್ರೂ ಕಾಂಗ್ರೆಸ್ ಶಾಸಕರು ನಾವು ಗೆದ್ದಿದ್ದಷ್ಟೇ ದೊಡ್ಡ ವಿಚಾರ, ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಜಸ್ಟ್ ತೃಪ್ತಿ ಪಟ್ಕೊಂಡು ಸುಮ್ಮನಾಗಬೇಕೇ ವಿನಃ ಅದರಿಂದ ಪ್ರಯೋಜನವೇನಿಲ್ಲ ಎಂಬ ನಿರಾಸೆ ಭಾವ ಹೊಂದಿದ್ದಾರೆ. ಯಾಕಂದ್ರೆ ವಾರ್ಷಿಕವಾಗಿ 70,000 ಕೋಟಿಯಷ್ಟು ಭಾರೀ ಗಾತ್ರದ ಹಣ ರಾಜ್ಯದ ಬೊಕ್ಕಸದಿಂದ ನೇರ ಗ್ಯಾರಂಟಿ ಸ್ಕೀಮ್ಗಳಿಗಾಗಿ ಹೋಗ್ತಿದೆ. ಹೀಗಿರುವಾಗ ಅನುದಾನ ಅಭಿವೃದ್ಧಿ ಅಂತ ಮಾತನಾಡೋದೇ ವ್ಯರ್ಥ ಎಂಬ ಭಾವದಲ್ಲಿದ್ದಾರೆ. ಅಲ್ಲದೆ ಈಗ ಅದನ್ನೇ ಮುಂದುವರೆಸಿಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಕ್ಷೇತ್ರ ಉದ್ಧಾರವಾಗಬೇಕಂದ್ರೆ ಗ್ಯಾರಂಟಿ ಸ್ಕೀಮ್ಗೆ ತಿಲಾಂಜಲಿ ಇಡಿ ಎಂಬ ಒತ್ತಡವನ್ನ ಸಿಎಂ ಹಾಗೂ ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸೂಕ್ತ ರಿಯಾಕ್ಷನ್ ನೀಡಿದ್ದಾರಂತೆ. ಹೌದು, ಗ್ಯಾರಂಟಿ ಯೋಜನೆಗಳಿಗೆ ಜನರ ಮನ್ನಣೆ ದೊರಕಿಲ್ಲ ಎಂಬ ಕಾರಣ ನೀಡಿ ಕಾಂಗ್ರೆಸ್ನ ಕೆಲ ನಾಯಕರು ಅನೌಪಚಾರಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಗ್ಯಾರಂಟಿ ಯೋಜನೆ ಬಗ್ಗೆ ಪುನರ್ ಪರಿಶೀಲನೆ ನಡೆಯಬೇಕು ಎಂಬ ಅಭಿಪ್ರಾಯವನ್ನ ಬಹುತೇಕ ಶಾಸಕರು ಹೊಂದಿದ್ದಾರೆ ಎಂದು ಮುಖ್ಯಮಂತ್ರಿಯವರಿಗೆ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲಾಗದು ಅಂತ ಈ ನಾಯಕರಿಗೆ ಕಡ್ಡಿ ತುಂಡಾದಂತೆ ಹೇಳಿದ್ದಾರಂತೆ. ರಾಜ್ಯದಲ್ಲಿ 15ರಿಂದ 20 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಹೊಂದಿದ್ದೆವು. ಆದ್ರೆ 1 ಸ್ಥಾನದಿಂದ 9 ಸ್ಥಾನ ಗೆಲ್ಲೋ ಮೂಲಕ ಪಕ್ಷ ಉತ್ತಮ ಸಾಧನೆಯನ್ನೇ ಮಾಡಿದೆ. ಅಲ್ಲದೆ 2019ಕ್ಕಿಂತ ಈ ಬಾರಿ 14% ಮತಗಳಿಕೆ ಹೆಚ್ಚಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು. ಚುನಾವಣಾ ಫಲಿತಾಂಶದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬಂದಿಲ್ಲ. 20 ಸ್ಥಾನಗಳವರೆಗೆ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅನ್ನೋ ನಿರೀಕ್ಷೆ ಹೊಂದಿದ್ದೆವು. ಆದರೆ 9 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಷ್ಟೇ ಸಾಧ್ಯವಾಗಿದೆ. ಆದರೂ 2019ರಲ್ಲಿ 1 ಸ್ಥಾನ ಗೆದ್ದಿದ್ದೆವು. ಈ ಬಾರಿ 8 ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಉತ್ತಮ ಸಾಧನೆ ಮಾಡಿದ್ದೇವೆ. ಅಲ್ಲದೆ ಮತಗಳಿಕೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ 31.88% ಮತ ಗಳಿಸಿತ್ತು. ಈ ಬಾರಿ 45.34% ಮತಗಳಿಕೆಯಾಗಿದೆ. ಅದೇ ಬಿಜೆಪಿ ಕಳೆದ ಬಾರಿ 51.38% ಮತ ಗಳಿಸಿತ್ತು. ಈ ಬಾರಿ 46.04ಕ್ಕೆ ಕುಸಿದಿದೆ. ಜೆಡಿಎಸ್ ಜೊತೆಗಿನ ಹೊಂದಾಣಿಕೆ ನಡುವೆಯೂ ಬಿಜೆಪಿ ಮತಗಳಿಕೆ 5% ಕುಸಿತ ಕಂಡಿದೆ ಎಂದಿದ್ದಾರೆ. ಗ್ಯಾರಂಟಿ ನಿಲ್ಲಿಸಿದ್ರೆ ಮುಜುಗರ ಅನುಭವಿಸಬೇಕಾ ಕಾಂಗ್ರೆಸ್? ಸರ್ಕಾರ ಸೇಫ್ ಇದ್ರೂ ವಚನ ಭ್ರಷ್ಟರಾಗೋ ಆರೋಪ. ಮಾತು ತಪ್ಪಿದ ಪಕ್ಷ ಎಂಬ ಹಣೆಪಟ್ಟಿ ಬೀಳೋ ಆತಂಕ. ಇದನ್ನೇ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲೂ ಅಸ್ತ್ರವಾಗಿಸಿಕೊಳ್ಳೋ ಭೀತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಡೆ ಆಡಳಿತ ನಡೆಸುತ್ತಿದ್ರೂ ಬಿಜೆಪಿ ಜೆಡಿಎಸ್ ದೋಸ್ತಿಗಳಿಗಿಂತ ಹೆಚ್ಚಿನ ಕ್ಷೇತ್ರ ಗಳಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಇದೇ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿರೋದು. ಹಾಗಂತ ಗ್ಯಾರಂಟಿಯನ್ನು ಸರಿಯಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಪೂರ್ಣ ವಿರಾಮ ಹಾಕೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಆದ್ರಿಲ್ಲಿ ಅದೊಂದು ಅಂಶವನ್ನ ಪರಿಗಣಿಸಲೇಬೇಕು. ಅದೇನಂದ್ರೆ, ಒಂದು ವೇಳೆ ಸಿದ್ದು ಸರ್ಕಾರ ಒತ್ತಡಕ್ಕೆ ಬಿದ್ದು ಗ್ಯಾರಂಟಿಗಳಿಗೆ ತಿಲಾಂಜಲಿ ಇಟ್ರೆ ಅದು ಸರ್ಕಾರದ ಮೇಲೆ ಎಫೆಕ್ಟ್ ಮಾಡಲಿದೆಯಾ ಅನ್ನೋದು. ಇಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರ ಒಟ್ಟು 136 ಶಾಸಕರ ಬಲದಿಂದ ಅತ್ಯಂತ ಸುಭದ್ರವಾಗಿದೆ. ಒಂದು ವೇಳೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಎಳ್ಳು ನೀರು ಬಿಟ್ರೆ ಅದು ಸರ್ಕಾರದ ಭದ್ರತೆ ಮೇಲೆ ಪರಿಣಾಮ ಬೀರೋದು ಕಮ್ಮಿ. ಆದ್ರೆ ಈ ಸಂಗತಿ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡೋದಂತೂ ನಿಜ. ಅದು ಕೈಪಾಲಿಗೆ ಋಣಾತ್ಮಕವಾಗಿ. ಹೌದು, ತಾನು ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ, ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಎಂದು ಘಂಟಾಘೋಷವಾಗಿ ಕಳೆದೊಂದು ವರ್ಷದಿಂದಲೂ ಕಾಂಗ್ರೆಸ್ ಹೇಳ್ತಾ ಬಂದಿದೆ. ಅಲ್ಲದೆ ಇದು ಹಲವು ವಿಧಾನಸಭಾ ಚುನಾವಣೆಗಳಲ್ಲಿ ಹೆಚ್ಚಿನ ಮೈಲೇಜ್ ಕೊಟ್ಟಿರೋ ನಿದರ್ಶನವೂ ಇದೆ.
ಹೀಗಿರುವಾಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿಗೆ ಕೊಟ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಕೈಗೆ ಅತಿ ಮುಜುಗರದ ಸಂಗತಿಯಾಗಲಿದೆ. ಕೈಪಡೆ ಎಲೆಕ್ಷನ್ ಗೆಲ್ಲೋವರೆಗೂ ಹೇಳಿದ್ದೊಂದು, ಆ ನಂತರ ಮಾಡಿದ್ದೊಂದು. ದೇಶದ ಮತದಾರರಿಗೆ ಮೋಸ ಮಾಡಿದೆ ಅಂತ ಇದನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಳ್ಳುತ್ತೆ. ಅಲ್ಲದೆ ಇದು ಖುದ್ದು ಕೈಗೆ ವಚನಭ್ರಷ್ಟವಾದಂತ ಆರೋಪ ಹೊರುವಂತೆ ಮಾಡಲಿದೆ. ಇನ್ನು ಈ ಹಿಂದೆ ಅಂದ್ರೆ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಕಡಿದುಕೊಂಡಾಗ ಅನುಭವಿಸಿದ್ದ ವಚನ ಭ್ರಷ್ಟತನದ ಆರೋಪವನ್ನೇ ಎದುರಿಸಬೇಕಾಗುತ್ತೆ. ಇನ್ನು ಎಚ್ಡಿಕೆ ಈ ವಿಚಾರದಲ್ಲಿ 1.5 ದಶಕಕ್ಕೂ ಅಧಿಕ ಅವಧಿಗೆ ಈ ಆರೋಪ ಎದುರಿಸಬೇಕಾಯಿತು. ಅಲ್ಲದೆ ರಾಜಕೀಯವಾಗಿ ಇದು ಜೆಡಿಎಸ್ಗೆ ಸಾಕಷ್ಟು ಮುಜುಗರ ತಂದಿಟ್ಟಿದ್ದೂ ಇದೆ. ಒಂದು ವೇಳೆ ಗ್ಯಾರಂಟಿಗೆ ಕೊಟ್ರೆ ಕಾಂಗ್ರೆಸ್ ಕೂಡ ಇಂಥದ್ದೇ ಸ್ಥಿತಿ ಎದುರಿಸಬೇಕಾಗಲಿದೆ. ಒಟ್ಟಾರೆ ಗ್ಯಾರಂಟಿ ಸ್ಕೀಮ್ಗಳು ಸದ್ಯ ಈ ಬಾರಿ ಲೋಕ ಮಹಾಸಮರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೈ ಹಿಡಿಯದೇ ಇರಬಹುದು ನಿಜ. ಆದ್ರೆ ಅಖಾಡದಲ್ಲಿ ಒಂದಷ್ಟರ ಮಟ್ಟಿಗೆ ಪ್ರಭಾವ ಬೀರಿರೋದಂತೂ ನಿಜ. ಆದ್ರೆ ಶಾಸಕರು ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ಕ್ಷೇತ್ರದ ಅನುದಾನಕ್ಕೆ ಬರೆ ಎಳೆದು ಭಾರೀ ಸಂದಿಗ್ಧಕ್ಕೆ ಸಿಲುಕಿಸಿವೆ ಅಂತ ಅವುಗಳನ್ನ ನಿಲ್ಲಿಸೋಕೆ ಒತ್ತಡ ಹಾಕ್ತಿರೋದು ಇಲ್ಲಿಗೆ ತಣ್ಣಗಾಗುತ್ತಾ ಅಥವಾ ಇದೆಲ್ಲವೂ ಮುಂದೆ ಮತ್ತೊಂದು ಸ್ವರೂಪ ಪಡೆಯುತ್ತಾ ಗೊತ್ತಿಲ್ಲ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.